पत्ये नित्यागुणितगुणमाणिक्यविशदप्रभा जालोल्लासोपथ सकलावद्यतमसे जगज्जन्मस्थेम प्रलयरचनाशीलौक्षे नमो शेषां नाय स्मृतिहृदयदीप्ताय हरये नारायणं गुणैः सर्वैरुदीर्णं दोषवर्जितं ज्ञेयं गम्यं गुरुंश्चापि नत्वा सूत्रार्थ उच्यते कुपिता हि फणच्छाया समीकृत्या परं सुखं सेवन्ते यत्पदं धीराः तं भजे वल्लभं श्रियः। व्यर्थमिदं सूत्रकारस्य पूर्वकर्मापेक्षा अंगीकारेण वैषम्यादि निवारणं फले तत्परिहारेपि साधनादौ परिहर्तुम् अशक्यत्वात् तथा हि साधनादौ परमेश्वरस्य प्रयोजकत्वम् अस्ति वा न वा नेति पक्षे परमेश्वरत्व हानिः आद्ये निर्निमित्तं विचित्राणि साधनानि प्रयोजयतः कथं न वैषम्यादि इत्यतो अनुपपन्नस्य सूत्रस्य कथं बाधकत्वम् इति मैवम्। ಸರಿ ಹೋಯ್ತಾ? ಈಗ ವ್ಯರ್ಥಮಿದಂ ಸೂತ್ರಕಾರಸ್ಯ ಸಾಧನ ಸಂಸ್ಕಾರ ಪೂರ್ವ ಕರ್ಮಾಪೇಕ್ಷಾ ಅಂಗೀಕಾರೇಣ ವೈಷಮ್ಯಾದಿ ನಿವಾರಣಂ ಅಂತಿದ್ದಾರೆ. ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕಿದು. 3ನೇ ಅಧ್ಯಾಯ 4ನೇ ಪಾದ 4ನೇ ಅಧಿಕರಣ 16ನೇ ಸೂತ್ರ. ಹೀಗೆ ಗಮನಿಸ್ರಿ. ವ್ಯರ್ಥಮಿದಂ ಸೂತ್ರಕಾರಸ್ಯ ಸಾಧನ ಸಂಸ್ಕಾರ ಪೂರ್ವಕರ್ಮಾಪೇಕ್ಷಾ ಅಂಗೀಕಾರೇಣ ವೈಷಮ್ಯಾದಿ ನಿವಾರಣಂ ಫಲೇ ತತ್ಪರಿಹಾರೇಪಿ ಸಾಧನಾದೋ ಪರಿಹರ್ತುಂ ಅಶಕ್ಯತ್ವಾತ್ ಅಂತ ಪ್ರಾರಂಭ ಆಯಿತು. ಈಗ ಹಿಂದೆ ಏನು ಮಾಡಿದರು? ಸೂತ್ರಕಾರರು ವೈಷಮ್ಯ ನೈರ್ಘಣ್ಯೇನ ಸಾಪೇಕ್ಷತ್ವಾತ್ ಅಂತ ಹೇಳಿದರು. ಅಂದರೆ ಏನು ಅಂತ ಅರ್ಥ ಆಯಿತು? ಅಂದರೆ ಏನು ಅಂತ ಅರ್ಥ ಆಯ್ತಲ್ಲ ನೋಡಿ. ವ್ಯರ್ಥಮಿದಂ ಸೂತ್ರಕಾರಸ್ಯ ಸಾಧನ ಸಂಸ್ಕಾರ ಪೂರ್ವಕರ್ಮಾಪೇಕ್ಷಾ ಅಂಗೀಕಾರೇಣ ವೈಷಮ್ಯಾದಿ ನಿವಾರಣಂ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಈಗ ಸಾಧನ ಸಂಸ್ಕಾರ ಪೂರ್ವ ಕರ್ಮಗಳನ್ನು ಅಪೇಕ್ಷಿಸಿಯೇನೆ ಅಪೇಕ್ಷಾ ಅಂಗೀಕಾರೇಣ ಅಂದರೆ ಅವನ್ನ ಅಪೇಕ್ಷಿಸಿಯೇನೆ ವೈಷಮ್ಯಾದಿಗಳು ಯಾವುದು ಪರಮಾತ್ಮನಿಗಿಲ್ಲ ಅಂತ ಪರಿಹಾರ ಮಾಡಿದ್ರು. ಹೌದಾ? ನೆನಪದನ ಆ ವಿಷಯ. ಅಂದರೆ ಭಗವಂತ ವಿಷಮನಲ್ಲ, ಭಗವಂತ ನಿರ್ಘೃಣಿಯೂ ಕೂಡ ಅಲ್ಲ, ಅಂದರೆ ನಿಷ್ಕರುಣಿ ಅಲ್ಲ ಅಂತ ವಿಷಯ ಹೇಳಿದರು. ನೆನಪಿರಬೇಕಲ್ಲ ಅದು. ಅದು ನಿನ್ನೆ ದಿವಸ ನಾವು ವಿಚಾರ ಮಾಡ್ತಾ ಬಂದ್ವಿ. ಅವರವರ ಸಾಧನೆ ಅವರವ್ರದ್ದೇ ಆದ ಕರ್ಮವನ್ನು ಪರಮಾತ್ಮ ನೋಡಿ ಅವರವರಿಗೆ ಅದಕ್ಕೆ ತಕ್ಕಂತೆ ಫಲವನ್ನು ಕೊಡ್ತಾನೆ ಅಂತಂದರೆ, ಹಾಗಾದರೆ ಭಗವಂತನಿಗೆ ಅವರವರ ಸಾಧನ ಹಾಗೂ ಅವರವರ ಪೂರ್ವಕರ್ಮಗಳ ಅಪೇಕ್ಷೆ ಅದ ಅಂತಾಯ್ತೋ ಇಲ್ಲ ಅಂತಾಯ್ತೋ? ಫಲ ಕೊಡುವಾಗ ಆಯ್ತೋ ಇಲ್ಲೋ? ಫಲ ಕೊಡುವಾಗ ಅದರದ್ದೆಲ್ಲ ಅಪೇಕ್ಷೆ ಇದೆ ಅಂತಾಯ್ತಲ್ಲ ಪರಮಾತ್ಮನಿಗೆ. ಆದರೆ ಈಗಂತಾರೆ ಫಲೇ ತತ್ಪರಿಹಾರೇಪಿ ಸಾಧನಾದೋ ಪರಿಹರ್ತುಂ ಅಶಕ್ಯತ್ವಾತ್ ಅಂತಂದರು. ಈಗ ನೀವು ಫಲದಲ್ಲಿ ಪರಮಾತ್ಮ ಏನಾದರೂ ಒಂದೇ ಥರದ್ದು ಕೊಡೋದು ಅಂತಾಗಿದ್ದರೆ ಆವಾಗ ಒಂದೇ ಥರದ ಫಲ ಕೊಡ್ತಾನಲ್ಲಪ್ಪ ಅಂತ ವಿಷಮನಾಗ್ತಿದ್ದ ಅಂತ ನೀವು ಆಕ್ಷೇಪ ಮಾಡ್ತಿದ್ರಿ. ಅದನ್ನು ಪರಿಹಾರ ಮಾಡ್ಕೊಳ್ಬೇಕಾದ್ರೆ ಅವರವರ ಸಾಧನೆಗೆ ತಕ್ಕಂತೆ ಫಲ ಕೊಡ್ತಾನೆ ಅಂತ ಹೇಳೇ ವ್ಯವಸ್ಥೆ ಮಾಡಬೇಕು. ಆಗ ಭಗವಂತ ವಿಷಮನಲ್ಲ ಅಂತ ಫಲದಲ್ಲಿ ಪರಿಹಾರ ಮಾಡಿದ್ರಿ. ಹೌದಾ? ಆದರೆ ಈಗೊಂದು ಅಡಿಷ್ನಲ್ ಪ್ರಶ್ನೆ ಏನು ಅಂದರೆ ಸಾಧನ ಅದೋ ಪರಿಹರ್ತುಂ ಅಶಕ್ಯತ್ವಾತ್ ಅಂತ ಹೆಚ್ಚಿನ ಪ್ರಶ್ನೆ ಕೇಳ್ತಾರೆ. ಸಾಧನದ ವಿಷಯದಲ್ಲಿ ವೈಷಮ್ಯಾದಿಗಳನ್ನು ಪರಿಹಾರ ಮಾಡಲಿಕ್ಕಾಗಲ್ಲಲ್ಲ ಅಂತ ಪ್ರಶ್ನೆ. ತಥಾಹಿ ಏನು ಅವ್ರ ಪ್ರಶ್ನೆ ಅಭಿಪ್ರಾಯ ಏನು ಅಂತ ಒಟ್ಟು ಬಿಡಿಸ್ತಾರೆ. ಸಾಧನಾದೌ ಪರಮೇಶ್ವರಸ್ಯ ಪ್ರಯೋಜಕತ್ವಂ ಅಸ್ತಿ ವಾ ನವ
ಈಗ ಒಬ್ಬ ವ್ಯಕ್ತಿ ಯಾವುದನ್ನಾದರೂ ಒಂದು ಸಾಧನೆ ಮಾಡಲಿಕ್ಕೆ ಹೊರಟಿದ್ದಾನೆ ಅಂತಂದರೆ ಆ ಸಾಧನೆ ಮಾಡುವಾಗ ಭಗವಂತ ಅದಕ್ಕೆ ಪ್ರಯೋಜಕನಾಗಿರ್ತಾನೋ ಇಲ್ಲೋ, ಅದ್ರ ಹಿಂದೆ ಪರಮಾತ್ಮ ಇರ್ತಾನೋ ಇಲ್ಲೋ. ಯಾವುದೇ ವ್ಯಕ್ತಿ ಮೋಕ್ಷ ಸಾಧನೆ ಮಾಡ್ಲಿಕ್ಕೆ ಹೊರಟ ವ್ಯಕ್ತಿಯ ಹಿಂದೆ ಭಗವಂತ ಪ್ರಯೋಜಕನಾಗಿರ್ತಾನೋ ಇಲ್ಲೋ? ಹೌದು, ಅವನದಿರ್ತದೋ ಇಲ್ಲೋ ಹಿಂದೆ. ಪ್ರಯೋಜಕನಾಗಿರ್ತಾನೆ ಅಂತ ಹೇಳಿ ಹೇಳಬೇಕು. ಇಲ್ಲ ಅಂದ್ರೆ ಅವ ಯಾಕ್ರಿ ಪರಮೇಶ್ವರ ಅವನು ಪರಮಾತ್ಮ ಅಂತ ಕರೆಸ್ಕೋತಿದ್ದ? ಅಂದಮೇಲೆ ನೇತಿ ಪಕ್ಷೆ ಪರಮೇಶ್ವರತ್ವ ಹಾನಿ. ಅವನು ಹಿಂದೆ ಇರ್ತಾನೆ ಅಂತ ಹೇಳಿ ಒಪ್ಪಬೇಕು. ಇಲ್ಲ ಅಂತ ಆದರೆ ಅವನು ಪರಮೇಶ್ವರ ಅಂತ ಒಪ್ಪಲಿಕ್ಕೆ ಬರಲ್ಲ. ಇಲ್ಲ, ಎಲ್ಲರೂ ಮಾಡೋ ಸಾಧನದ ಹಿಂದೆ ಆತ ಇದ್ದೇ ಇರ್ತಾನೆ ಪ್ರಯೋಜಕನಾಗಿ ಅಂತಾದರೆ ಅದಕ್ಕೆ ನೋಡಿ, ಆದ್ದೇ ನಿರ್ನಿಮಿತ್ತಂ ವಿಚಿತ್ರಾಣಿ ಸಾಧನಾನಿ ಪ್ರಯೋಜಯತಃ ಕಥಂ ನ ವೈಷಮ್ಯಾದಿ ಇತ್ಯತಃ ಅನುಪಪನ್ನಸ್ಯ ಸೂತ್ರಸ್ಯ ಕಥಂ ಬಾಧಕತ್ವಂ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಹಾಗಾದರೆ ಎಲ್ಲರೂ ಕೂಡ ಸಾಧನವನ್ನು ಮಾಡುವಾಗ ಒಂದೇ ರೀತಿಯಾಗಿ ಮಾಡುವಂತೆ ಪ್ರೇರಣೆ ಮಾಡ್ಬೋದಲ್ಲ? ಯಾಕೆ ಸಾಧನದಲ್ಲಿ ವಿಚಿತ್ರ ಸಾಧನೆ ಮಾಡಿಸ್ಬೇಕ್ರಪ್ಪ ಅವ ನಮ್ಮ ಕಡೆಯಿಂದ? ಈ ಪ್ರಶ್ನೆ ನಾವು ಹಿಂದೆ ಮಾಡ್ಕೊಂಡಿರಲಿಲ್ಲ. ಹೌದು, ಅವನು ಹಿಂದೆ ಎಲ್ಲರಿಂದಲೂ ಒಂದೇ ರೀತಿಯಾದ ಸಾಧನೆ ಮಾಡಿಸಿಬಿಡಬೇಕು. ಏನೂ ಕಾರಣ ಇಲ್ಲದೇನೆ ವಿಚಿತ್ರವಾಗಿ ಸಾಧನವನ್ನು ಒಬ್ಬೊಬ್ಬರಿಂದ ಮಾಡಿಸಿ ಆಮೇಲೆ ಫಲ ಕೊಡುವಾಗಲೂ ವಿಚಿತ್ರವಾಗಿ ಫಲ ಕೊಡ್ತಾನೆ ಅಂತ ಹೇಳೋದಕ್ಕಿಂತ ನಿರ್ನಿಮಿತ್ತವಾಗಿ ವಿಚಿತ್ರ ಸಾಧನವನ್ನು ಮಾಡಿಸಿ ಫಲ ಕೊಡುವಾಗ ವಿಚಿತ್ರವಾದ ಫಲ ಕೊಡ್ತಾನೆ ಅಂತ ನೀವು ವ್ಯಾಖ್ಯಾನ ಮಾಡೋದಕ್ಕಿಂತ ಒಂದೇ ರೀತಿ ಸಾಧನೆ ಮಾಡಿಸ್ಬೋದಲ್ಲ? ಆದರೆ ವಿಚಿತ್ರ ಸಾಧನಗಳನ್ನು ಈಗಾಗಲೇ ಮಾಡಿಸ್ತಿದ್ದಾನೆ ಅಂದರೆ ವಿಚಿತ್ರ ಸಾಧನ ಮಾಡಿಸೋದ್ರ ಹಿಂದೆ ಅವನದೇ ಶಕ್ತಿ ಇರೋದ್ರಿಂದ, ಪ್ರೇರಕ ಶಕ್ತಿ, ಈ ವಿಚಿತ್ರ ಸಾಧನ ಮಾಡಿಸೋದ್ರಲ್ಲಿ ವಿಷಮನಾದ ಅಂತ ಪ್ರಶ್ನೆ ಕೇಳ್ತಾರೆ. ಫಲ ಕೊಡೋದ್ರಲ್ಲಿ ವಿಷಮನಾದ ಅಂತನ್ನೋ ವಿಷಯ ಬೇಡ, ಆದರೆ ಎಲ್ಲರಿಂದ ಸಾಧನೆ ಮಾಡಿಸೋ ವಿಷಯದಲ್ಲೇನೆ ಅವನು ವಿಷಮನಾಗ್ತಾನೆ ಅಂತ ಪ್ರಶ್ನೆ. ಅದು ನೋಡಿ, ಪ್ರಶ್ನೆ ಹಾಕಿ ಕೇಳಿದರು, ನಿರ್ನಿಮಿತ್ತಂ ವಿಚಿತ್ರಾಣಿ ಸಾಧನಾನಿ ಪ್ರಯೋಜಯತಃ. ನಿಮಿತ್ತ ಇಲ್ದೇನೆ ವಿಚಿತ್ರ ಸಾಧನಗಳಲ್ಲಿ ಜೀವರನ್ನ ಪ್ರಯೋಜಯತಃ ಪ್ರೇರಣೆ ಮಾಡಿ ತೊಡಗಿಸುವಂತಹ ಭಗವಂತನು ಕಥಂನ ವೈಷಮ್ಯಾದಿ, ಅವನು ವೈಷಮ್ಯಾದಿ ದೋಷಗಳು ಇಲ್ಲ ಅಂತ ಹೇಗೆ ಹೇಳಲಿಕ್ಕೆ ಸಾಧ್ಯ ಅವನಿಗೆ? ಇತ್ಯತಃ ಅನುಪಪನ್ನಸ್ಯ ಸೂತ್ರಸ್ಯ ಕಥಂ ಬಾಧಕತ್ವಂ. ಹಾಗಾಗಿ ಸೂತ್ರವೇ ವೈಷಮ್ಯ ನೈರ್ಗಣ್ಯ ನ ಸಾಪೇಕ್ಷತ್ವಾತ್ ಅನ್ನೋ ಸೂತ್ರವೇ ಒಂದರ್ಥದಲ್ಲಿ ಕೂಡಿಸ್ಲಿಕ್ಕೆ ಬರ್ತಾ ಇಲ್ಲ ಸಾಧನದ ವಿಷಯ ವಿಚಾರ ಮಾಡುವಾಗ. ಇನ್ನು ಅದು ಸೂತ್ರ ಬಾಧಕ ಹೇಗೆ ಆಗ್ತದೆ ನಾವು ಹೇಳೋ ವಿಷಯಕ್ಕೆ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಇದಕ್ಕೆ ಉತ್ತರ ಕೊಡಬೇಕು. ಈ ಪೂರ್ವ ಪಕ್ಷಕ್ಕೆ ಉತ್ತರ ಕೊಡಲಿಕ್ಕೆ ಮೈವಂ ಅಸ್ಯ ಆಕ್ಷೇಪಸ್ಯ ಸೂತ್ರಕೃತ ಇವ ನಿರಸ್ತತ್ವಾತ್. ಭಗವಂತ ಈ ರೀತಿ ಸಾಧನದಲ್ಲಿ ವಿಷಮ ಮಾಡ್ತಾನೆ ಅಂತನೋ ಏನು ಆಕ್ಷೇಪ ಇದೆ, ಇದನ್ನು ಸೂತ್ರಕಾರರೇ ನಿರಾಸ ಮಾಡಿದಾರಂತೆ. ಎಲ್ಲಿ, ಹೇಗೆ ನೋಡ್ರಿ, ಗಮನಿಸ್ರಿ. ಬಹಳ ಜನರ ಪ್ರಶ್ನೆ ಇದು, ನಿಮ್ಮೆಲ್ಲರದ್ದು ಒಬ್ಬರದೇ ಅಲ್ಲ. ಸಾಧನವನ್ನಾದರೂ ಭಗವಂತ ಒಂದೇ ರೀತಿ ಯಾಕೆ ಮಾಡಿಸಬಾರ್ದು ಅಂತ ಎಷ್ಟು ಜನ ಪ್ರಶ್ನೆ ಕೇಳಲ್ಲ ಈ ಥರ. ಅದಕ್ಕೆ ಉತ್ತರ ಕೊಡ್ತಾರೆ ಸೂತ್ರಕಾರರು, ಅದನ್ನು ಪರಿಹಾರ ಮಾಡಿದ್ದಾರೆ, ಆ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ. ಸ್ವಾತಂತ್ರ್ಯ ಇತಿ ಸ್ವಾತಂತ್ರ್ಯ ವಿದ್ಯಮಾನೇಪಿ ಸಾಧನಾದೌ ಪರೇಶಿತುಃ ಅಪೇಕ್ಷಾನಾದಿವೈಚಿತ್ರ್ಯಂ ನ ದೋಷ ಇತಿ ತದ್ವಚಃ. ಸ್ವಾತಂತ್ರ್ಯೇ ವಿದ್ಯಮಾನೆ ಅಪಿ ಸಾಧನಾದೌ ಪರೇಶಿತುಃ ಅಪೇಕ್ಷ್ಯ ಅನಾದಿವೈಚಿತ್ರ್ಯಂ ನ ದೋಷಃ ಇತಿ ತದ್ವಚಃ ಅಂತಂದ್ರು. ಎಂಥ ಅದ್ಭುತವಾದ ಮಾತು ನೋಡ್ರಿ. ಆಚಾರ್ಯರಂತಾರೆ, ಭಗವಂತ ಸ್ವತಂತ್ರನೇ, ಎಲ್ಲ ವಿಷಯದಲ್ಲಿ ಸ್ವಾತಂತ್ರ್ಯ ದೇವರಿಗಿದೆ. ಹಾಗೆ ಸಾಧನಾದಿಗಳಲ್ಲಿಯೂ ಕೂಡ ಹೀಗೆ ಅವನಿಂದ ಒಂದೇ ರೀತಿ ಮಾಡಿಸುವ ಸ್ವಾತಂತ್ರ್ಯವೂ ಪರಮಾತ್ಮನಿಗಿದೆ.
ಆದರೆ ಮಾಡಿಸಲ್ಲ. ಯಾಕೆ ಮಾಡಿಸಲ್ಲ? ಅನಾದಿ ವೈಚಿತ್ರ್ಯಂ ಅಪೇಕ್ಷ್ಯ ಅಂತಂದ್ರು. ಅನಾದಿ ವೈಚಿತ್ರ್ಯ, ಅನಾದಿ ಕಾಲದಿಂದಿರುವಂತಹ ವೈಚಿತ್ರ್ಯವನ್ನು ತಾನು ಗಮನದಲ್ಲಿಟ್ಟುಕೊಂಡು ವಿಚಿತ್ರವಾದ ಸಾಧನೆಯಲ್ಲೇನೆ ಪ್ರತಿಯೊಬ್ಬರನ್ನು ಪ್ರೇರಣೆ ಮಾಡ್ತಾನಂತೆ. ಇಲ್ಲ, ಫಿಕ್ಸ್ ಮಾಡಿಲ್ಲ. ಅದು ಅನಾದಿ ಅನ್ನಲ್ಲ. ಅವಾಗ ಫಿಕ್ಸ್ ಅವ ಮಾಡಿದ್ರೆ ಅದನ್ನು ಅನಾದಿ ಅಂತಿರಲಿಲ್ಲ. ಯಾವುದನ್ನು ಫಿಕ್ಸ್ ಈ ದೇವ್ರು ಮಾಡ್ತಾನೋ ಅದನ್ನು ಅನಾದಿ ಅನ್ಲಿಕ್ಕೆ ಬರಲ್ಲ. ಅನಾದಿ ಅಂತ ಎಲ್ಲಿ ಆಡ್ತಾರೆ? ಭಗವಂತ ತನ್ನ ಅಧೀನದಲ್ಲೇ ಇಟ್ಕೊಂಡ್ರು ಅನಾದಿಯಿಂದ ಅಂತ ಆಡೋ ಶಬ್ದದ ಉದ್ದೇಶವೇ ಅದು. ತನ್ನ ಅಧೀನದಲ್ಲೇ ಮೊದಲಿಂದಲೂ ಇದೆ, ಅದನ್ನು ಅವ ಫಿಕ್ಸ್ ಮಾಡಿದ್ದಾನೆ ಅಂತ ಅರ್ಥ ಅಲ್ಲ. ನಾವು ಅಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿರೋದು ಅಲ್ಲೇನೆ. ಯಾವುದನ್ನು ಪರಮಾತ್ಮ ಆ ವ್ಯವಸ್ಥೆಯನ್ನು ತಾನು ಹೊಸದಾಗಿ ಅಡಾಪ್ಟ್ ಮಾಡಿರೋದಿಲ್ಲ ಜೀವನಿಗೆ. ಅದು ಮೊದಲಿಂದನೂ ಅವನಿಂದ ಬೇರ್ಪಡಿಸ್ಲಿಕ್ಕಾಗದಂತೆ ಅವನ ಜೊತೆಯಲ್ಲೇ ಇರ್ತದಂತೆ. ಆದರೆ ಅದನ್ನು ಬದಲಾಯಿಸುವ ಸ್ವಾತಂತ್ರ್ಯ ಪರಮಾತ್ಮನಿಗಿದೆ, ಆದರೆ ಬದಲಾಯಿಸಲ್ಲ. ನೋಡಿ ಹೇಳ್ತಾರೆ, ಸ್ವಾತಂತ್ರ್ಯ ವಿದ್ಯಮಾನೇಪಿ ಸಾಧನಾದವು ಪರೇಶಿತು ಅಂದರೆ ಪರಮಾತ್ಮ ಅವನಿಗೆ ಸಾಧನಾದವು ಸ್ವಾತಂತ್ರ್ಯ ವಿದ್ಯಮಾನೇಪಿ, ಸಾಧನದ ವಿಷಯದಲ್ಲಿ ಸ್ವಾತಂತ್ರ್ಯ ಭಗವಂತನಿಗಿದ್ದರೂ ಕೂಡ ಅನಾದಿ ವೈಚಿತ್ರ್ಯಂ ಅಪೇಕ್ಷ್ಯ, ಅನಾದಿ ಕಾಲದ ವೈಚಿತ್ರ್ಯ, ಸಾಧನದ ವೈಚಿತ್ರ್ಯವನ್ನು ಗಮನಿಸಿ ಅದನ್ನು ವ್ಯತ್ಯಾಸ ಮಾಡಲ್ಲ. ಇತಿ ನ ದೋಷಃ, ಆದ್ದರಿಂದಲೇ ಭಗವಂತನಿಗೆ ದೋಷ ಇಲ್ಲ ಅಂತದ್ದು. ಇಲ್ಲಿ ಸ್ವಾತಂತ್ರ್ಯ ಅಂತಂದರೆ ಪ್ರಯೋಜಕ ಕರ್ತೃತ್ವ ಅಂತ ಅರ್ಥ. ವೈಚಿತ್ರ್ಯಂ ಸಾಧನಾದೇಹೇ ವೈಚಿತ್ರ್ಯಂ ಅಂತ ಅನ್ವಯ ಮಾಡಿಕೊಳ್ಬೇಕು. ಅಪೇಕ್ಷೆಯ ಪ್ರೇರಣಾ ಅಂತನ್ನೋದು ಸೇರಿಸ್ಕೊಳ್ಬೇಕು. ಸಾಧನಾದಿ ವೈಚಿತ್ರ್ಯಂ ಅಪೇಕ್ಷೆ ಪ್ರೇರಣೆ ಮಾಡ್ತಾನೆ. ದೋಷ ನ ಅಂದರೆ ವೈಷಮ್ಯಾದಿ ದೋಷಗಳು ಆದ್ದರಿಂದಲೇ ಭಗವಂತನಿಗಿಲ್ಲ. ತದ್ವಚಃ ಸೂತ್ರಕೃತಃ ವಚಃ ಅಸ್ತಿ, ಹೀಗೆ ಸೂತ್ರಕಾರರ ಮಾತಿದೆ ಅಂತ ಅರ್ಥ. ಈಗೇನಾದರೂ ಪ್ರಶ್ನೆ ಇದೆನಾ? ಹೌದು, ಆ ವಿಷಯ ಮುಂದೆ ಬರ್ತದೆ. ಈಗ ಮುಂದಿನ ಪಾಯಿಂಟ್ ಅದು ಅಲ್ವಾ? ಈ ಅಭಿಪ್ರಾಯ ಏನು, ಪಾಯಿಂಟ್ ನಂಬರ್ 1 ಪಾಯಿಂಟ್ ನಂಬರ್ 2 ತಿಳ್ಕೊಂಡ್ವಲ್ವ? ಈಗ ಅವ್ರೇನು ಪ್ರಶ್ನೆ ಕೇಳಿದ್ರು ಅದಕ್ಕೆ ಉತ್ತರ ಅಂತೂ ಈಗ ಬಂತು. ಅದ್ರ ಮೇಲಿನ ಪ್ರಶ್ನೆಗೆ ಮತ್ತೆ ಉತ್ತರ ಕೊಡ್ತಾರೆ ಹಾಕೊಂಡು, ಅವರೇ ಪ್ರಶ್ನೆ ಮಾಡಿಕೊಂಡು. ಹೌದು, ಯೋಗ್ಯತೆ ಅನಾದಿ, ಅವನ ಕರ್ಮ ಅನಾದಿ, ಎಲ್ಲವೂ ಅನಾದಿ. ಅದನ್ನ ಬರೀತಾರೆ, ಈಗ ಬರೀತಾರೆ, ಪ್ರಶ್ನೆ ಹಾಕೋತಾರೆ ನೋಡ್ರಿ. ಹಾ, ಏನಂತ? ಕರೆಕ್ಟ್. ಅದನ್ನು ಹೇಳಿದ್ನಲ್ಲ ಒಂದ್ಸಲಿ, ನಾನೇ ಹೇಳಿದ್ನಲ್ಲ ಅದನ್ನು ಅವನು ಪರಿಪೂರ್ಣನಾದ್ರಿಂದ ಇನ್ನೊಬ್ಬರ ವಿಷಯದಲ್ಲಿ ಅವನಿಗೆ ವೈಷಮ್ಯ ಮಾಡುವ ಪ್ರಶ್ನೆನೇ ಇಲ್ಲ. ಇದಂತೂ ಬಹಳ ಫಿಕ್ಸ್. ಹೌದು, ಅದಂತೂ ಫಿಕ್ಸ್, ಅದು ಪಕ್ಕ ಇದ್ದದ್ದೇ. ಆದರೂ ಇದೊಂದು ರೀತಿ ಬೇರೆ ರೂಟ್ನಲ್ಲಿ ಉತ್ತರ ಕೊಟ್ಟಿದ್ದಾರೆ. ಇದನ್ನು ವೇದವ್ಯಾಸರು ಕೊಟ್ಟ ಉತ್ತರ, ಇದು ಬಹಳ ಅದ್ಭುತವಾದ ಉತ್ತರ, ಇದನ್ನು ತಿಳ್ಕೊಳ್ಳೇಬೇಕು. ನನು ಏವಂ ಸರ್ವತ್ರ ಸಾಪೇಕ್ಷಸ್ಯ ಹರೇಃ ಸ್ವಾತಂತ್ರ್ಯ ಹಾನಿ ದೋಷಃ ಸ್ಯಾತ್ ಇತ್ಯತಃ ಸ್ವಾತಂತ್ರ್ಯ ಇತಿ ಅಯಮಪಿ ದೋಷೋ ನಾಸ್ತಿ. ಕಥಂ ಪರೇಶಿತು ಸಾಧನಾದೌ ಸ್ವಾತಂತ್ರ್ಯ ವಿದ್ಯಮಾನೇಪಿ ಸ್ವೇಚ್ಛೆಯ ಅನಾದಿ ವೈಚಿತ್ರ್ಯಂ ಅಪೇಕ್ಷ್ಯ ಪ್ರೇರಕತ್ವಂ ಇತ್ಯೇತದರ್ಥ ಪ್ರತಿಪಾದಕಂ ತದ್ವಚೋ ಅಸ್ತಿ. ಯತಃ ಇತಿ ಕಿಂ ತದ್ವಚಃ ಇತ್ಯತಃ ಕ್ರಮೇಣ ಸೂತ್ರದ್ವಯಂ ಪಠತಿ ನಾನಾದಿತ್ವಾದಿತಿ ಅಂತದ್ದು. ಅಲ್ಲ, ಇದ್ರ ಮೇಲೊಂದು ಪ್ರಶ್ನೆ ಏನು ಅಂದರೆ, ಆ ಪರಮಾತ್ಮ ಸಾಧನದಲ್ಲಿ ಈ ರೀತಿ ವಿಚಿತ್ರವಾದ ಸಾಧನದಲ್ಲಿ ವಿಚಿತ್ರವಾಗೇ ಪ್ರೇರಣೆ ಮಾಡೋದು ಅಂತಾದರೆ
ಆ ಭಗವಂತ ಅಂತೂ ಪ್ರೇರಣೆ ಮಾಡೋದ್ರ ಹಿಂದೆ ಒಂದೊಂದನ್ನು ಅಪೇಕ್ಷಿಸೇ ಪ್ರೇರಣೆ ಮಾಡ್ತಾನೆ ಅಂತ ಆಯ್ತಾ. ಅವರವರ ವಿಚಿತ್ರವಾದ ಸಾಧನ ಕರ್ಮ ಅವುಗಳನ್ನೇ ಅಪೇಕ್ಷಿಸಿ ತಾನೇ ಪ್ರೇರಣೆ ಮಾಡಬೇಕು. ಹಾಗಾದರೆ ಆ ಕರ್ಮದ ಅಪೇಕ್ಷೆ ಅವನಿಗೂ ಇದೆ ಅಂತಾಯಿತು. ಆ ವಿಚಿತ್ರ ಸಾಧನದ ಅಪೇಕ್ಷೆ, ಅವನ ಪ್ರೇರಣೆ ಸ್ವತಂತ್ರ ಆಗಲಿಲ್ಲ. ಅವನ ದೇವರಿಗೊಂದು ಇಂಡಿಪೆಂಡೆನ್ಸಿ ಹಾನಿ ಆಯ್ತಲ್ಲ. ಸ್ವಾತಂತ್ರ್ಯಕ್ಕೆ ಧಕ್ಕೆ ಬಂತೋ ಇಲ್ಲೋ. ದೇವರು ಜೀವನನ್ನು ಪ್ರೇರಣೆ ಮಾಡುವಾಗ ಒಂದನ್ನು ಅಪೇಕ್ಷಿಸಿಯೇ ಪ್ರೇರಣೆ ಮಾಡ್ತಾನೆ ಅನ್ನುವ ವಿಷಯ ಹೇಳಿಬಿಟ್ರೆ ಅವನಿಗೂ ಒಂದರ ಅಪೇಕ್ಷೆ ಇದೆ ಅಂತ ಆದರೆ ಸ್ವಾತಂತ್ರ್ಯ ಏನು ಉಳಿತು? ಇತ್ಯತಃ ಆಹ. ಅದಕ್ಕೋಸ್ಕರ ಹೇಳ್ತಾರೆ ಸ್ವಾತಂತ್ರ್ಯ ಇತಿ. ಸ್ವಾತಂತ್ರ್ಯ ಅನ್ನೋ ವಾಕ್ಯ ಬಂದದ್ದು ಈ ಪ್ರಶ್ನೆಗೂ ಉತ್ತರ ಕೊಡ್ಲಿಕ್ಕಂತೆ. ಸ್ವಾತಂತ್ರ್ಯ ವಿದ್ಯಮಾನೇಪಿ ಸಾಧನಾದೋಪದೇಶಿತು ಅನ್ನೋ ವಾಕ್ಯ ಹಿಂದೆ ಮಾಡಿದ ಆಕ್ಷೇಪಕ್ಕೆ ಉತ್ತರ ಕೊಡ್ಲಿಕ್ಕೆ ಬಂದಿದೆ ಅಂತ ಅನ್ನೋದು ಒಂದು. ಈಗ ಮಾಡ್ತಾ ಇರೋ ಈ ಆಕ್ಷೇಪಕ್ಕೂ ಉತ್ತರ ಕೊಡ್ಲಿಕ್ಕೆ ಅದೇ ಬಂದಿದೆ ಅಂತೆ. ಆ ವಾಕ್ಯದಿಂದ ಆ ಅರ್ಥ ಏನು ಬಂತು ಅಂತ ಬಿಡಿಸ್ತಾರೆ. ಅಯಮಪಿ ದೋಷ ನಾಸ್ತಿ, ಈ ದೋಷವೂ ಇಲ್ಲ ಅಂತ ಅರ್ಥ. ಕಥಂ, ಈ ದೋಷ ಯಾಕಿಲ್ಲ ಅಂದರೆ ಪರೇಶಿತು ಸಾಧನಾದೋ ಸ್ವಾತಂತ್ರ್ಯ ವಿದ್ಯಮಾನೇಪಿ. ಹೌದು, ಪ್ರತಿಯೊಂದು ವಿಷಯದಲ್ಲಿಯೂ ಪರಮಾತ್ಮನಿಗೆ ಸ್ವಾತಂತ್ರ್ಯ ಇದ್ದರೂ ಕೂಡ ಸ್ವೇಚ್ಛೆಯ ಅನಾದಿ ವೈಚಿತ್ರ್ಯಂ ಅಪೇಕ್ಷ ಪ್ರೇರಕತ್ವಂ ಇತ್ಯೇತದರ್ಥ ಪ್ರತಿಪಾದಕಂ ತದ್ವಚಃ ಅಸ್ತಿ. ಆ ಭಗವಂತ ಸ್ವೇಚ್ಛಾದಿಂದ ಅನಾದಿ ವೈಚಿತ್ರ್ಯವನ್ನು ಅಪೇಕ್ಷಿಸೇನೆ ಎಲ್ಲರನ್ನ ಪ್ರೇರಣೆ ಮಾಡ್ತಾನೆ ಅಂತ ಪ್ರತಿಪಾದಿಸುವ ಆ ಸೂತ್ರಕಾರರ ಮಾತೇ ಇದೆ. ಅದಕ್ಕೋಸ್ಕರ ಆ ದೋಷ ಇಲ್ಲ ಅಂತಂದ್ರು. ಯಾವುದು ಸೂತ್ರಕಾರರೇ ಸ್ಪಷ್ಟವಾಗಿ ಮಾತಿನಿಂದ ಹೇಳ್ತಾರೆ, ಆ ಪರಮಾತ್ಮ ಸ್ವತಂತ್ರನಾದರೂ ಸ್ವೇಚ್ಛೆಯಿಂದ ಅನಾದಿ ಕರ್ಮಗಳನ್ನು ಅಪೇಕ್ಷಿಸೇನೆ ಜೀವರನ್ನು ಪ್ರೇರಣೆ ಮಾಡ್ತಾನೆ ಅಂತ ಸ್ವತಃ ಸೂತ್ರಕಾರರು ಹೇಳ್ತಾರೆ. ಆದ್ದರಿಂದ ದೋಷ ಇಲ್ಲ. ನೋಡ್ರಿ, ನಾನಾದಿ, ಅದಕ್ಕೆ ಕಿಂ ತದ್ವಚಃ ಇತ್ಯತಃ ಕ್ರಮೇಣ ಸೂತ್ರದ್ವಯಂ ಪಠತಿ. ಆ ಎರಡು ಸೂತ್ರಗಳನ್ನು ಹೇಳಿ ತೋರಿಸ್ತಾರೆ. ನಾನಾದಿತ್ವಾದಿತಿಯುಕ್ತಂ ಹೇಳ್ರಿ. ಉಪಪದ್ಯತ ಇತ್ಯಪಿ ತತ್ರ ಆದ್ಯ ದೋಷ ಪರಿಹಾರಾಯ ನ ಕರ್ಮ ವಿಭಾಗಾದಿತಿ ಚೇನ್ನಾನಾದಿತ್ವಾತ್ ಇತಿ ಸೂತ್ರಂ ಅನೇನ ಉಪಾದತ್ತೆ. ದ್ವಿತೀಯ ಪರಿಹಾರಾಯ ಉಪಪದ್ಯತೆ ಚ ಅಂತ ಒಂದು ಸೂತ್ರ ಇದೆ. ಉಪಪದ್ಯತೆ ಚ ಅನ್ನೋ ಸೂತ್ರ ಇದೆ. ಆ ಸೂತ್ರಕ್ಕೆ ಭಾಷ್ಯ ಬರೆಯುವಾಗ ಆಚಾರ್ಯ ಈ ವಿಷಯಗಳನ್ನು ಇನ್ನೂ ಸ್ಪಷ್ಟ ಬರೆದಿದ್ದಾರೆ ಭಾಷ್ಯದಲ್ಲಿ. ಈಗಿನ ಅನುವ್ಯಾಖ್ಯಾನ ಅಲ್ವಾ, ಅದನ್ನು ನಾವು ನೋಡಬೇಕು. ಇದು ನಾನಾದಿತ್ವಾದಿತಿ ಉಕ್ತಂ ಉಪಪದ್ಯತೆ ಇತ್ಯಪಿ. ನಾನಾದಿತ್ವಾತ್ ಅನ್ನೋದ್ರಿಂದ ನಕರ್ಮ ವಿಭಾಗಾದಿತಿ ಚೇನ್ನ ಅನಾದಿತ್ವಾತ್ ಸೂತ್ರ. ಉಕ್ತಂ ಉಪಪದ್ಯತೆ ಅನ್ನೋದ್ರಿಂದ ಉಪಪದ್ಯತೆ ಚ ಅನ್ನೋ ಸೂತ್ರ. ಎರಡನ್ನ ಇಲ್ಲಿ ಉದಾಹರಿಸಿ ಸ್ವತಃ ಸೂತ್ರಕಾರರು ಆ ಭಗವಂತ ಎಲ್ಲ ವಿಷಯದಲ್ಲಿಯೂ ಸ್ವತಂತ್ರನೇ ಅಂತಾದರೂ ಕೂಡ ಅವನು ತನ್ನ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬಾರದಂತೇನೇನೆ ಅವರವರ ಕರ್ಮವನ್ನು ತಾನು ಅಪೇಕ್ಷಿಸಿ ಅವರವರನ್ನು ಸಾಧನದಲ್ಲಿ ತೊಡಗಿಸ್ತಾನೆ ಅಂತ ಹೇಳಿದ್ರಿಂದ ಯಾರೂ ಕೂಡ ಅವನು ಸ್ವಾತಂತ್ರ್ಯಕ್ಕೆ ಧಕ್ಕೆ ಬಂತಲ್ಲ ಅಂತ ಪ್ರಶ್ನಿಸ್ಲಿಕ್ಕೆ ಅವಕಾಶ ಇಲ್ಲ ಅಂತ. ಅದನ್ನು ಪರಮಾತ್ಮ ಅಧೀನದಲ್ಲಿ ಇಟ್ಟುಕೊಂಡೇ ಯಾವುದನ್ನು, ಕರ್ಮವನ್ನು ತನ್ನ ಅಧೀನದಲ್ಲಿಟ್ಟುಕೊಂಡೇ ಪ್ರೇರಣೆ ಮಾಡ್ತಾನಂತೆ ಎಲ್ಲರನ್ನ. ಅಂದರೆ ಕರ್ಮ ಏನಾದರೂ ಭಗವಂತನ ಅಧೀನ ಆಗದೇ ಇದ್ದಿದ್ರೆ ಆಗ ಭಗವಂತನ ಸ್ವಾತಂತ್ರ್ಯಕ್ಕೆ ಏನು ಬರ್ತಿತ್ತು? ಧಕ್ಕೆ ಬರ್ತಿತ್ತು. ಆದರೆ ಕರ್ಮವೂ ಭಗವಂತನ ಅಧೀನವಾಗೇ ಇಟ್ಕೊಂಡು ಜೀವನನ್ನು ಆ ಕರ್ಮಾಪೇಕ್ಷೆಯ ಪ್ರೇರಣೆ ಮಾಡ್ತಾನಂತ. ಈಗ ಹೇಳ್ರಿ ನೋಡೋಣ, ಸ್ವಾತಂತ್ರ್ಯಕ್ಕೆ ಧಕ್ಕೆ ಬಂತು ಅಂತ ಅರ್ಥ ಆಗ್ತದೆ ಅಂದ್ಕೊಂಡಿದ್ದೀನಿ. ಏವಂ ಅನುಮಾನಸ್ಯ ಅನ್ಯಥಾ ಸಿದ್ಧಿಂ ನಿರಸ್ಯ ಬಾಧಕ ಪ್ರತಿವಿರೋಧೋ ನಿರಾಕರೋತಿ ಅಪೇಕ್ಷೇತಿ. ಅನುಮಾನಕ್ಕೆ ಅನ್ಯಥಾ ಸಿದ್ಧಿ ಶಂಕಾ ಮಾಡಿದ್ದನ್ನು ಪರಿಹಾರ ಮಾಡಿ ಬಾಧಕ ಹಾಗೂ ಪ್ರತಿರೋಧಗಳನ್ನು ಪರಿಹಾರ ಮಾಡ್ತಾರೆ, ಪ್ರತಿಪಕ್ಷಗಳನ್ನು. ಏನಂತ? ಅಪೇಕ್ಷ್ಯ ಉಪಾಯ ವೈಷಮ್ಯಂ ಹೇಳಬೇಕು.
ಉಪೇಯಸ್ಯ ತಥಾ ಸ್ಥಿತಿಃ ಮಯಾ ಕಯಾ ವಿರುದ್ಧ ಸ್ಯಾತ್ ರಾಜಾದಾವಪಿ ದೃಶ್ಯತೆ. ಎಂಥ ಅದ್ಭುತ ವಿವರಣೆ! ಎಲ್ಲ ಪ್ರಶ್ನೆಗೆ ಉತ್ತರ ಕೊಡ್ತಾರೆ. ಈಗ ಸಕಲ ಸಂಶಯ ಪರಿಹಾರ ಮಾಡ್ತಾರೆ ಮಹಾನುಭಾವರು. ತಥಾ ಸ್ಥಿತಿ ಅಂದರೆ ವಿಷಮತಾ ಈಶ್ವರೇಣ ಕ್ರಿಯತ ಇತಿ ಸಾಧ್ಯಂ ಅನೇನ ಇತಿ ಶೇಷಃ. ಭಗವಂತ ಸಾಧನದಲ್ಲಿ ಪ್ರೇರಣೆ ಮಾಡುವಾಗ ಅವರವರ ಕರ್ಮಾನುಸಾರವಾಗಿ ಪ್ರೇರಣೆ ಮಾಡ್ತಾನೆ ಅಂತಾದರೂ ಕೂಡ ಅವನಿಗೆ ಈ ವಿಷಮತೆ ಅನ್ನೋದು ದೋಷ ಆಗಲ್ಲ. ಯಾಕಾಗಲ್ಲ? ಅಪೇಕ್ಷ್ಯ ಉಪಾಯ ವೈಷಮ್ಯಂ ಉಪೇಯಸ್ಯ ತಥಾ ಸ್ಥಿತಿ ಮಯಾ ಕಯಾ ವಿರುದ್ಧ ಸ್ಯಾತ್ ಅಂತಾರೆ. ಮಯಾ ಕಯಾ ಅಂದರೆ ಮಯಾ ಅಂದರೆ ಪ್ರಮಾಣೇನ ಅಂತ ಅರ್ಥ. ಕಯಾ ವಿರುದ್ಧ ಸ್ಯಾತ್ ನ ಕಯಾಪಿ, ಯಾವ ಪ್ರಮಾಣದಿಂದಲೂ ವಿರೋಧ ಬರಲಿಕ್ಕೆ ಅವಕಾಶ ಇಲ್ಲ. ಹಾಗಾಗಿ ಪರಮಂ ಸಾಮ್ಯಂ ಉಪೈತಿ ಇತ್ಯಾದೇಹೇ ಅನ್ಯಥಾ ವ್ಯಾಖ್ಯಾತತ್ವಾತ್, ಅದನ್ನು ಬೇರೆ ರೀತಿ ವ್ಯಾಖ್ಯಾನ ಮಾಡಿ ತೋರಿಸ್ಬಿಟ್ಟಿದ್ದೇವೆ ಆ ವೇದವಾಕ್ಯವನ್ನು. ಅನುಮಾನಾದೇಹೇ ವ್ಯಾಪ್ತಿ ಪ್ರತಿಪತ್ತೆಯೇ ದೃಷ್ಟಾಂತಮಾಹ ರಾಜಾದಿವತ್. ಅನುಮಾನ ಹಿಂದೆ ನಾವು ತೋರಿಸಿದ್ದಕ್ಕೆ ವ್ಯಾಪ್ತಿ ತೋರಿಸ್ಬೇಕು ಅಂಥೇಳಿ ರಾಜಾದಾವಪಿ ದೃಶ್ಯತೆ. ನೆನಪಿಟ್ಕೊಂಡ್ಬಿಡ್ರಿ ಈ ವಿಷಯ. ಪ್ರೇಕ್ಷಾವತಿ ರಾಜಾದೌ ಸೇವಾನುರೂಪ ಫಲದಾನಂ ವೈಪರೀತ್ಯ ಕರ್ತರಿ ಅಪ್ರೇಕ್ಷಾವತಿ ವೈಷಮ್ಯಾದಿಕಂಚ ದೃಶ್ಯತ ಇತ್ಯರ್ಥ. ನೋಡ್ರಿ, ಒಬ್ಬ ಬುದ್ಧಿವಂತನಾದಂಥ ರಾಜ ಅವನ ಕೈ ಕೆಳಗೆ ಸೇವೆ ಮಾಡುವಂಥವರಿಗೆ ಸೇವೆಗೆ ಅನುಗುಣವಾಗಿ ಫಲ ಕೊಡ್ತಾನೆ ಅಂತನ್ನೋ ತಾನೇ ಅವನಿಗೆ ಮಹತ್ವ ತಂದು ಕೊಡ್ತದೆ ಅಲ್ವಾ? ವೈಪರೀತ್ಯ ಕರ್ತರಿ, ಒಂದು ವೇಳೆ ಸೇವೆಗೆ ಅನುಗುಣವಾಗಿ ಫಲ ಕೊಡದೆ ಹೋದರೆ, ಅದಕ್ಕೆ ವಿಪರೀತವಾಗಿ ಮಾಡಿಬಿಟ್ಟ ಅಂತಾದರೆ ಅಪ್ರೇಕ್ಷಾವತಿ, ಅವನು ಪ್ರೇಕ್ಷಾವಾನ್ ಅನಿಸಲ್ಲ. ಆವಾಗ ಅವನಲ್ಲಿ ದಡ್ಡತನ ಇದೆ, ಅವನಲ್ಲಿ ವೈಷಮ್ಯ ಇದೆ ಅನ್ನೋದನ್ನು ಎಲ್ಲರೂ ದೂರ್ತಾರೋ ಇಲ್ಲೋ? ಒಬ್ಬ ರಾಜ ಅಂತ ಅನಿಸ್ಕೊಂಡವ ಅವರವರ ಸೇವೆಗೆ ಅನುಗುಣವಾಗಿ ಫಲ ಕೊಟ್ಟಾಗ ಅವನಿಗೆ ಮಹತ್ವ. ಅವನೇನಾದರೂ ವಿಪರೀತ ಮಾಡಿಬಿಟ್ಟ ಅಂದರೆ ಆವಾಗ ಅವನಲ್ಲಿ ಅಪ್ರೇಕ್ಷಾವತ್ವ ವೈಷಮ್ಯ ಎರಡೂ ಕೂಡ ಕಂಡು ಬರ್ತದೆ. ಹೌದಾ? ಈ ದೃಷ್ಟಾಂತವನ್ನು ನೋಡಿ ಆದರೂ ಪರಮಾತ್ಮನ ವ್ಯಕ್ತಿತ್ವ ಎಂಥದ್ದು ಅಂತ ಯೋಚನೆ ಮಾಡ್ರಿ ಅಂತಂದ್ರು. ನೋಡಿ, ಸಾಧ್ಯ ಸಾಧನ ವೈರೂಪ್ಯ ಕಲ್ಪನೆ ಬಾಧಕಾಂತರಮಾಹ ತ್ಯಾಗ ಇತಿ. ಇನ್ನೊಂದು ಬಾಧಕ ಹೇಳ್ತಾರೆ, ತ್ಯಾಗೋ ದೃಷ್ಟಸ್ಯ ಚ ದೃಷ್ಟ ಕಲ್ಪನೇತಿ ಸುದುಷ್ಕರೌ ಮಾಯಿಭ್ಯೋನ್ನೇನ ಕೇನಾಪಿ. ನೋಡಿ, ಸರ್ವತ್ರ ಸಾಧ್ಯ ಸಾಧನ ವೈರೂಪ್ಯಸ್ಯ ದೃಷ್ಟತ್ವಾತ್ ತದ್ವೈರೂಪ್ಯಸ್ಯ ಕ್ವಾಪಿ ಅದೃಷ್ಟತ್ವಾತ್ ಪ್ರಕೃತ ವೈರೂಪ್ಯಂ ಶಂಕಮಾನಸ್ಯ ದೃಷ್ಟತ್ಯಾಗಃ ಅದೃಷ್ಟಕಲ್ಪನಾ ಚ ಇತಿ ದೋಷೌ ಪ್ರಸಜ್ಯೇತೆ. ನ ಚ ಸ್ಯಾತಾಂ ತೌ ಇತಿ ಶಕ್ಯತೆ ವಕ್ತುಂ ಪ್ರೇಕ್ಷಾವತಾ ಕೇನಾಪಿ ಅನಂಗೀಕೃತತ್ವಾದಿತ್ಯಾಹ ಸುದುಷ್ಕರೌ ಇತಿ. ನಾರಾಯಣ. ಸರ್ವತ್ರ ಸಾಧ್ಯ ಸಾಧನ ಐಕರೂಪ್ಯಸ್ಯ ಸಾಧ್ಯ ಸಾಧನ ಏಕರೂಪಸ್ಯ ದೃಷ್ಟತ್ವಾತ್. ಎಲ್ಲ ಕಡೆಯಲ್ಲೂ ಕೂಡ ಸಾಧನ ಹ್ಯಾಕ್ ಮಾಡಿರ್ತಾರೋ ಅದಕ್ಕೆ ತಕ್ಕ ಫಲವೂ ಕೂಡ ಅರ್ಥ ಆಗ್ತದಲ್ಲ. ಸಾಧನ ಹ್ಯಾಕ್ ಮಾಡಿರ್ತಾರೋ ಅದಕ್ಕೆ ತಕ್ಕಂತೆ ಫಲವೇ ಎಲ್ಲ ಕಡೆಯಲ್ಲಿ ಕಂಡದ್ರಿಂದ ಒಂದು ವೇಳೆ ನೀವು ಇಲ್ಲಿ ಮಾತ್ರ ಸಾಧನ ಮಾಡಿದಂತೆ ಫಲ ಬರಬೇಕು ಅಂತೇನಿಲ್ಲ ಅಂತ ವ್ಯವಸ್ಥೆ ಮಾಡಿ ನೀವು ಶಂಕ ಮಾಡಿಬಿಟ್ರೆ ದೃಷ್ಟತ್ಯಾಗ ಅದೃಷ್ಟ ಕಲ್ಪನಾ ಅನ್ನೋ ಎರಡು ದೋಷ ನಿಮಗೆ ಬರ್ತದೆ ಅಂತಂದ್ರು ಮಧ್ವಾಚಾರ್ಯ. ದೃಷ್ಟತ್ಯಾಗ, ಲೋಕದಲ್ಲಿ ಯಾವ ರೀತಿ ಸಾಧನ ಮಾಡ್ತಾನೋ ಹಾಗೆ ಫಲವನ್ನು ಪಡಿತಾನೆ ಅಂತಂತ ಏನು ಇದೆ ಅದನ್ನು ಪರಿತ್ಯಜಿಸಿದ್ರೆ ನೀವು ವ್ಯವಸ್ಥೆಯನ್ನು. ಮತ್ತಿದ್ದೇನು ಅದೃಷ್ಟ ಕಲ್ಪನಾ,
ಲೋಕದಲ್ಲಿ ಏನು ಕಂಡಿಲ್ವೋ ಅದನ್ನು ನೀವು ಒಪ್ಪಿಸ್ತಿದ್ದೀರಿ ಬೇಕಂತಲಿ. ಲೋಕದಲ್ಲಿ ಕಂಡದ್ದನ್ನು ಬಿಡೋದು, ಲೋಕದಲ್ಲಿ ಕಾಣದೇ ಇದ್ದದ್ದನ್ನು ಕಲ್ಪನೆ ಮಾಡೋದು, ಇವೆರಡೂ ಕೂಡ ದೋಷ ಬರ್ತದೆ. ಅದಕ್ಕೆ ಹಾಗೆ ಮಾತನಾಡಬೇಡ್ರಿ ಅಂತಿದ್ದಾರೆ ಆಚಾರ್ಯ. ನಚ ಸ್ಯಾತಾಂತೌ ಇತಿ ಶಕ್ಯತೆ ವಕ್ತು. ಅವೇನು ದೋಷ ನಮಗೆ ಬರಲ್ಲ ಅಂತ ಅನ್ಲಿಕ್ಕೆ ಬರಲ್ಲ. ಯಾಕೆ? ಪ್ರೇಕ್ಷಾವತ ಕೇನಾಪಿ ಅನಂಗೀಕೃತತ್ವಾತ್. ಅವು ಬಂದರೆ ಬರಲಿ ಅಂತ ಅನ್ಲಿಕ್ಕೆ ಬರಲ್ಲ, ಹಂಗೆ ಅರ್ಥ. ಆ ದೋಷ ಬಂದರೆ ಬರಲಿ, ನಾವು ಹಿಂಗೆ ವಾದ ಮಾಡ್ತೇವೆ ಅಂತ ಅನ್ಲಿಕ್ಕೆ ಬರಲ್ಲ. ಯಾಕೆ? ಪ್ರೇಕ್ಷಾವಂತರು, ಬುದ್ಧಿವಂತರಾದವರು ಇಂಥ ದೋಷಗಳನ್ನು ಬರುವಂತೆ ಮಾತನಾಡಲ್ಲ ಅಲ್ವಾ? ಬುದ್ಧಿವಂತರು ಇಂಥ ದೋಷ ಬರುವಂತೆ ಮಾತಾಡೋದಿಲ್ಲ ಯಾವತ್ತೂ ಕೂಡ ಅಷ್ಟೆ. ಅದಕ್ಕೆ ಸುದುಷ್ಕರೋ ಅಂತಂದರು. ನೀವು ಹಿಂಗೆ ಮಾತನಾಡ್ಲಿಕ್ಕೆ ಶುರು ಮಾಡಿದರೆ ಅವು ಪರಿಹಾರ ಮಾಡಲಿಕ್ಕೆ ಆಗೋದೇ ಇಲ್ಲ ನಿಮ್ಮ ಕೈಯಲ್ಲಿ. ಮಾಯಾವಾದಿನೋ ದೃಷ್ಟಂ ಪ್ರಪಂಚಸ್ಯ ಸತ್ಯತ್ವಾದಿಕಂ ತ್ಯಜಂತಿ ಅದೃಷ್ಟಂ ಅನಿರ್ವಾಚ್ಯಾದಿಕಂ ಕಲ್ಪಯಂತಿ ಅತಃ ಮಾಯಿಭ್ಯೋ ಅನ್ನೇನ ಇತ್ಯುಕ್ತಂ. ನೋಡಿ, ಇಲ್ಲೇನು ಹೇಳಿದ್ದಾರೆ ಮಧ್ವಾಚಾರ್ಯರು? ಮಾಯಿಭ್ಯೋ ಅನ್ನೇನ ಕೇನಾಪಿ ಸುದುಷ್ಕರೋ ಅಂತಂದರು. ಮಾಯಾವಾದಿಗಳು ನಮಗೆ ಎದುರಾಗಿ ಪೂರ್ವಪಕ್ಷ ಮಾಡಲಿಕ್ಕೆ ಬಂದಾಗ ಅವರನ್ನೊಬ್ಬರನ್ನು ಬಿಟ್ಟು ಉಳಿದವರು ಎಲ್ರಿಗೂ ಈ ದೋಷವನ್ನು ಏನು ಮಾಡಿದರೂ ಪರಿಹಾರ ಮಾಡ್ಕೊಳ್ಳಿಕ್ಕೆ ಬರಲ್ಲ ಅಂತಂದರು. ಅಲ್ಲ, ಯಾಕೆ ಹಾಗಂದ್ರು? ಮಾಯಾವಾದಿಗಳನ್ನು ಬಿಟ್ಟು ಅಂತಂದರೆ ಅವ್ರಿಗೆ ಪರಿಹಾರ ಮಾಡ್ಕೊಳ್ಳಿಕ್ಕೆ ಬರ್ತದೇನು ಹಾಗಾದರೆ ಅಂತ ಕೇಳ್ತೇವಲ್ಲ ನಾವು. ಅದಕ್ಕೆ ಬರೀತಾರೆ, ಅವ್ರದ್ದು ಯಾಕೆ ಮಾತಾಡಲಿಲ್ಲ ಅಂದರೆ ಅವ್ರ ಪ್ರಪಂಚವನ್ನೇ ಸತ್ಯ ಅಂತ ಒಪ್ಪಿಲ್ಲ, ಅದಕ್ಕೆ ಅವ್ರನ್ನ ಬಿಟ್ಟು ಅಂತಂದ್ವಿ ಅಂದರು. ಅದು ಸಮಸ್ಯೆ ನೋಡಿ. ಯಾಕಂದ್ರೆ ಅವ್ರು ಕಂಡದ್ದೆಲ್ಲ ಸುಳ್ಳು ಅಂತಾರಪ್ಪ. ಮಾಯಾವಾದಿನೋ ದೃಷ್ಟಂ ಪ್ರಪಂಚಸ್ಯ ಸತ್ಯತ್ವಾದಿಕಂ ತ್ಯಜಂತಿ. ಮಾಯಾವಾದಿಗಳು ವಾದ ಮಾಡುವಾಗ ಪ್ರತ್ಯಕ್ಷವಾಗಿ ಕಂಡದ್ದನ್ನೇ ಸತ್ಯ ಅಂತ ಒಪ್ಪಲ್ಲ, ಅವರು ಅದನ್ನೇ ಪರಿತ್ಯಜಿಸಿಬಿಡ್ತಾರೆ. ಅದೃಷ್ಟಂ ಅನಿರ್ವಾಚ್ಯಾದಿಕಂ ಕಲ್ಪಯಂತಿ. ಯಾವುದು ಅದೃಷ್ಟವೋ ಅದನ್ನು, ಅನಿರ್ವಾಚ್ಯಾದಿಗಳನ್ನೆಲ್ಲ, ಪ್ರಪಂಚವೆಲ್ಲವೋ ಅನಿರ್ವಾಚ್ಯ ಅಂತ ಅವರು ಕಲ್ಪನೆ ಮಾಡ್ತಾರೆ. ಅತಃ ಆದ್ದರಿಂದಲೇ ಮಾಯಿಭ್ಯೋ ಅನ್ನೇನ ಇತ್ಯುಕ್ತ. ಮಾಯಾವಾದಿಗಳನ್ನು ಬಿಟ್ಟು ಉಳಿದವರಿಗಂತೂ ಇವೆರಡೂ ದೋಷ ಪರಿಹರಿಸ್ಕೊಳ್ಳಿಕ್ಕಾಗಲ್ಲ ಅಂತ ಮಾತನಾಡಿದರು. ಅಸ್ಯ ಚ ಉತ್ತರತ್ರ ಉಪಯೋಗ. ಆ ರೀತಿ ಹೇಳಿದ್ರಿಂದ, ಮಾಯಾವಾದಿಗಳನ್ನು ಬಿಟ್ಟು ಅಂತ ಮಾತನಾಡಿದ್ರಿಂದ ಮುಂದೆ ಅವ್ರದ್ದೊಂದು ಪದ್ಧತಿ ಬೇರೆ ಇದೆ ಅಂತ ತೋರಿಸಿ ಅವ್ರು ಎಲ್ಲಿ ಎಡುತ್ತಾರೆ ಅನ್ನೋದನ್ನು ಸ್ಪಷ್ಟಪಡಿಸ್ತಾರೆ ಆಚಾರ್ಯ. ಅನ್ಯೈಹಿ ಅಕೃತಮಪಿ ದೃಷ್ಟತ್ಯಾಗಾದಿಕಂ ಕುರ್ವತಾಂ ಕೋ ದೋಷಃ ಇತ್ಯತಃ ತತ್ಕಿಮಿತಿ. ನೋಡಿ, ಆಯ್ತು, ಬೇರೆಯವರೆಲ್ಲರೂ ಕೂಡ ಅಕೃತಮಪಿ ದೃಷ್ಟತ್ಯಾಗಾದಿಕಂ ಕುರ್ವತಾಂ, ಬೇರೆ ಯಾರೂ ಮಾಡದಂತಹ ದೃಷ್ಟತ್ಯಾಗ ಅದೃಷ್ಟಕಲ್ಪವನ್ನು ಮಾಡುವಂಥವ್ರಿಗೆ ಏನು ದೋಷ? ಮಾಡಿದ್ರಪ್ಪ, ಏನು ದೋಷ ಅಂತ ಕೇಳಿದರೆ ಅದಕ್ಕೆ ಉತ್ತರ ಕೊಡ್ತಾರೆ, ತತ್ ಕಿಂ ಅನ್ಯೈಶ್ಚವಾದಿಭಿ ಹೇಳಬೇಕು. ಮಾಯಿನೋತ್ರಾನುಗಮ್ಯಂತೆ. ತತ್ ಅಂದರೆ ತರ್ಹಿ ಅಂತ ಅರ್ಥ. ಕಿಮ್ಮಿತಿ ಗೂಢಾಭಿಪ್ರಾಯ ಪ್ರಶ್ನ. ಅತ್ರ ದೃಷ್ಟತ್ಯಾಗಾದ್ಯನುಷ್ಠಾನ ವಿಷಯೇ ಅನುಗಮ್ಯಂತೆ ಅಂದರೆ ಅನುಸ್ರಿಯಂತೆ ಅಂತ ಅರ್ಥ. ಏತದುಕ್ತಂ ಭವತಿ ದೃಷ್ಟತ್ಯಾಗಾದಿ ಪ್ರಸಂಗೇನ ಮಾಯಾವಾದಿನೋ ದೂಷಯತಾಂ ಪುನಃ ಅತ್ರ ದೃಷ್ಟತ್ಯಾಗಾದಿಕಂ ಸ್ವಯಂ ಕುರ್ವತಾಂ ವ್ಯಾಹತಿ ಸ್ಯಾದಿತಿ ಅಂತ. ಈಗ ವಾದ ಮಾಡುವಾಗ ಮಧ್ವಾಚಾರ್ಯರು ಒಂದು ಪಕ್ಷದಲ್ಲಿ ಸೇರಿಕೊಂಡಿದ್ರು. ಇನ್ನು ಕೆಲವರು ಏನಿದ್ರಲ್ಲ, ಮೋಕ್ಷದೊಳಗೆ ಯಾವ ಕಾರಣಕ್ಕೂ ಫಲದಲ್ಲಿ ತಾರತಮ್ಯ ಇಲ್ಲ ಅಂತನ್ನೋರೆಲ್ಲ ಒಟ್ಟಿಗೆ ಸೇರಿದ್ರು ಅಲ್ವಾ? ಅವರು ಪೂರ್ವ ಪಕ್ಷಿಗಳಾಗಿದ್ದರು. ಅವರಿಗೆ ಮಧ್ವಾಚಾರ್ಯ ದೋಷ ಏನು ಕೊಟ್ಟರು ಅಂದರೆ, ಒಂದು ವೇಳೆ ನೀವು ಮೋಕ್ಷದೊಳಗೆ ತಾರತಮ್ಯವನ್ನು ಒಪ್ಪದೇ ಹೋದರೆ ಆವಾಗ ಏನಾಗ್ತದೆ? ಒಂದು ವೇಳೆ ತಾರತಮ್ಯ ಮೋಕ್ಷದಲ್ಲಿ ಒಪ್ಪದೇ ಹೋದರೆ ಲೋಕದಲ್ಲಿ ದೃಷ್ಟವಾದದ್ದನ್ನು ಬಿಟ್ರಿ, ದೃಷ್ಟತ್ಯಾಗ ಬರ್ತದೆ. ಹಾಗೂ ಅದೃಷ್ಟ ಕಲ್ಪನವನ್ನು ಮಾಡಿದ್ರಿ ಅಂತ ದೋಷ ಬರ್ತದೆ ಅಂತ ಕೊಟ್ಟರು ಅಲ್ವಾ? ಬರೀ ಆ ಎರಡು ದೋಷ ಕೊಡೋದಲ್ದೇನೆ ಕೊಡುವಾಗ ಒಂದು ಮಾತು ಹೇಳಿದರು, ಆ ರೀತಿ ದೋಷಗಳನ್ನು ಬಂದರೆ ಬರಲಿ ಅಂತ ಅನ್ಲಿಕ್ಕೂ ನಿಮಗೆ ಬರಲ್ಲ ಅಂದರು. ಯಾಕೆ ಬಂದರೆ ಬರಲಿ ಅಂತ ಅನ್ಲಿಕ್ಕೆ ಬರಲ್ಲ? ನೋಡಿ, ಆ ದೋಷಗಳು ಬುದ್ಧಿವಂತರಾದವರು ಮಾಡಲ್ಲ. ದೃಷ್ಟತ್ಯಾಗ ಅದೃಷ್ಟ ಕಲ್ಪನಾ ಅನ್ನುವಂತಹ ಕಾನ್ಸೆಪ್ಟನ್ನು ಬುದ್ಧಿವಂತರು ಯಾವ ಕಾರಣಕ್ಕೂ ಒಪ್ಪಲ್ಲ, ಮಾಯಾವಾದಿಗಳನ್ನು ಬಿಟ್ಟು ಅಂತ ಅಂದ್ಬಿಟ್ರು.
ಹಿಂಗೆ ಆರ್ಗ್ಯುಮೆಂಟ್ ಮಾಡಿದರು ಮಧ್ವಾಚಾರ್ಯ ಅವ್ರ ಮೇಲೆ. ಆವಾಗ ಅವ್ರಿಗೆ ತಕ್ಷಣಕ್ಕೆ ಬಂತು, ಅಲ್ರಿ ಮಾಯಾವಾದಿಗಳನ್ನು ಬಿಟ್ಟು ಅಂತ ಯಾಕಂದ್ರಿ ಅಂತ ಕೇಳಿದ್ರು ಅವರು. ಯಾಕಂದ್ವಿ ಅಂದರೆ ಮಾಯಾವಾದಿಗಳು ಪ್ರಪಂಚ ಸತ್ಯತ್ವವನ್ನೇ ಪರಿತ್ಯಜಿಸಿ ಅದೃಷ್ಟ ಅನಿರ್ವಾಚ್ಯತ್ವವನ್ನು ಕಲ್ಪನಾ ಮಾಡುವ ಸ್ವಭಾವದವರು. ಆದ್ದರಿಂದ ಅವರು ದೃಷ್ಟತ್ಯಾಗ ಅದೃಷ್ಟ ಕಲ್ಪನಾ ಮಾಡೋದೇ ಅವ್ರ ಸ್ವಭಾವ. ಅವ್ರದ್ದು ಕಾನ್ಸೆಪ್ಟೇ ಅದು ಇಟ್ಕೊಂಡ್ಬಿಟ್ಟಾರೆ. ನಮ್ಮಲ್ಲಿ ದೃಷ್ಟತ್ಯಾಗ ಮಾಡ್ತೀವಿ, ಅದೃಷ್ಟ ಕಲ್ಪನಾನು ಮಾಡೋರ ನಾವು, ಹಿಂಗೆ ಹೊರಡ್ತಾರವರು. ಅಲ್ರಿ ಅದು ದೋಷ, ಅದು ದೋಷ ಆದರೂ ಹೋಗ್ಲಿ ಅಂತಂತಾರೆ. ಆದ್ದರಿಂದ ನೀವು ಆ ರೀತಿ ಆಗಬೇಡ್ರಿ ಅಂತ ನಿಮಗೆ ಹೇಳಲಿಕ್ಕೋಸ್ಕರ ಆ ರೀತಿ ಹೇಳಿದ್ವಿ ನಾವು ಅಂತಂದರು. ಅರ್ಥ ಆಯ್ತಲ್ಲ, ಗೊತ್ತಾಯ್ತಲ್ಲ ಈಗ? ಅಂದರೆ ಪ್ರತ್ಯಕ್ಷ ಪ್ರಮಾಣದಿಂದ ಸಿದ್ಧವಾದದ್ದನ್ನು ಪರಿತ್ಯಜಿಸಿಬಿಡೋದು, ಇದು ದೃಷ್ಟತ್ಯಾಗ. ಈಗೇನು ಈ ಲೋಕದೊಳಗೆ ಒಬ್ಬ ರಾಜನಾದವನು ತನ್ನ ಸೇವೆ ಮಾಡಿದ್ದಕ್ಕೆ ಅನುಗುಣವಾಗಿ ಫಲ ಕೊಡ್ತಾನೆ ಅನ್ನೋ ತಾನೇ ಲೋಕದಲ್ಲಿ ದೃಷ್ಟವಾಗಿದೆ. ಹಾಗಾದರೆ ಜಗತ್ತಿನ ರಾಜನಾದ ಪರಮಾತ್ಮನೂ ಕೂಡ ಹೇಗೆ ಎಲ್ಲರೂ ಸಾಧನೆ ಮಾಡಿರ್ತಾರೋ ಅದಕ್ಕೆ ಅನುಗುಣವಾಗಿ ಮೋಕ್ಷದಲ್ಲಿ ಫಲ ಕೊಡ್ತಾನೆ ಅಂತ ತಾನೇ ನಾವು ಹೇಳಬೇಕು ಅಲ್ಲಿಯೂ ಕೂಡ. ಇದನ್ನು ಬಿಟ್ಟು ರಾಜ ಬೇಕಂದ್ರೆ ಸೇವೆಗೆ ಅನುಗುಣವಾಗಿ ಫಲ ಕೊಡ್ತಾನೆ ಅನ್ನೋದು ಇರಲಿ, ಆದರೆ ಮೋಕ್ಷದೊಳಗೆ ದೇವ್ರು ಮಾತ್ರ ಸೇವೆಗೆ ಅನುಗುಣವಾಗಿ ಫಲ ಕೊಡ್ತಾನೆ ಅನ್ನೋದು ಬೇಡ, ಅವ ನೇರವಾಗಿ ಎಲ್ರಿಗೂ ಸಮಾನವಾಗೇ ಫಲ ಕೊಡ್ತಾನೆ ಅಂದ್ಬಿಡೋದು. ಇದಕ್ಕೇನಂತಾರೆ? ದೃಷ್ಟತ್ಯಾಗ ಅಂತಾರೆ ಇದಕ್ಕೆ. ಲೋಕದಲ್ಲಿ ದೃಷ್ಟವಾದ ವ್ಯವಸ್ಥೆಯನ್ನು ಬಿಟ್ಟು ವಿಚಿತ್ರವಾದ ಬೇರೆ ವ್ಯವಸ್ಥೆಯನ್ನು ಒಪ್ಪಿಕೊಂಡ್ರಿ. ದೃಷ್ಟವನ್ನು ಬಿಟ್ಟರೆ ಇಲ್ಲ ಮತ್ತೆ ಅದು ಒಂದು ಅದು ದೃಷ್ಟತ್ಯಾಗಕ್ಕೆ ಎರಡನೇ ಉದಾಹರಣೆ. ಅದು ಎರಡನೇ ಉದಾಹರಣೆ. ಪ್ರಪಂಚ ಸತ್ಯ ಅಂತ ದೃಷ್ಟವಾದದ್ದನ್ನು ಬಿಟ್ಟು ಮಿಥ್ಯ ಅಂತ ಸಾಧನೆ ಮಾಡ್ತಿರಲ್ಲ, ಅದು ದೃಷ್ಟತ್ಯಾಗ. ಇನ್ನು ಅದಕ್ಕೆ ಮಿಥ್ಯಾತ್ವವನ್ನು ಕಲ್ಪನೆ ಮಾಡೋದು, ಅದು ಕೂಡ ಅದೃಷ್ಟ ಕಲ್ಪನಾ. ಅದೊಂದು ಬೇರೆ ಸಬ್ಜೆಕ್ಟು, ಇದು ಬೇರೆ ಸಬ್ಜೆಕ್ಟ್. ಈಗ ಆಯ್ತರಪ್ಪ, ಈ ದೋಷಗಳು ಎರಡೂ ವಾದ ಮಾಡುವಾಗ ನಮ್ಮ ಮೇಲೆ ನೀವು ಹೇಳ್ತಿದ್ದೀರಲ್ಲ, ಹೇಳಿದರೆ ಹೇಳ್ರಿ ಅಂದ್ರಿ. ಈಗ ಅದಕ್ಕಂದ್ರು ಹೇಳಿದರೆ ಹೇಳ್ರಿ ಅನ್ಬೇಡ್ರಿ ಅಂತಾರೆ. ಯಾಕೆ? ಇಂಥ ದೋಷಗಳನ್ನು ಒಪ್ಪಿಕೊಳ್ಳುವ ದೋಷಗಳಲ್ಲ ಇವು. ಬುದ್ಧಿವಂತರು ಯಾರು ಒಪ್ಪಿಕೊಳ್ಳುವ ದೋಷ ಇದು ಅಲ್ಲ. ನೋಡಿ, ದೃಷ್ಟತ್ಯಾಗಾದಿಗಳನ್ನು ನಾವು ನಿಮ್ಮ ಮೇಲೆ ಹೇಳಿದಾಗಲೂ ಕೂಡ ಬಂತು ಆ ಪ್ರಸಂಗ ಏನಾಗಬೇಕಾಗಿದೆ ಅಂತ ಅನ್ನಬಾರ್ದು. ಈ ರೀತಿ ಯಾಕೆ ಅನ್ನಬಾರ್ದು ಅಂತ ಹೇಳ್ತಾರೆ. ಮತ್ತದಕ್ಕೆ ಕಾರಣ ಹೇಳ್ತಾರೆ ಯಾಕೆ ಅನ್ನಬಾರ್ದು ಅಂದರೆ, ನೀವು ವಾದ ಮಾಡುವಾಗ ಮಾಯಾವಾದಿಗಳ ಜೊತೆಯಲ್ಲಿ ವಾದ ಮಾಡ್ತಾ ಇದ್ರಿ, ಅವರಿಗೆ ನೀವು ಇದೇ ದೋಷಗಳನ್ನು ಕೊಡ್ತೀರಿ. ಯಾರಿಗೆ? ಇದೇ ದೋಷಗಳನ್ನು ಅವ್ರಿಗೆ ಕೊಡ್ತೀರಿ. ಕೊಟ್ಟಾಗ ಅವರು ಕೂಡ ಬರಲಿ ಅಂತಂದ್ಬಿಟ್ರೆ ಅದಕ್ಕೆ ಇಂಥ ದೋಷಗಳನ್ನು ಮನುಷ್ಯ ಯಾವತ್ತೂ ಬುದ್ಧಿವಂತರಾದವನು ಮಾಡಲ್ಲ. ಅದಕ್ಕೆ ಇದನ್ನು ನೀವು ಮಾಡಬೇಡ್ರಿ, ಇದನ್ನು ಒಪ್ಪಿಕೊಳ್ಬೇಡ್ರಿ, ಈ ರೀತಿ ನೀವು ಯೋಚನೆ ಮಾಡಬೇಡ್ರಿ ಅಂತಂತಾರೆ. ಸರಿಯಾಗಿ ಅರ್ಥ ಆಗ್ತದಾ? ಇಷ್ಟು. ಇನ್ನು ಮುಂದೆ ಸಾಧ್ಯ ಸಾಧನಯೋರ್ ವೈರೂಪ್ಯಂ ಶಂಕಮಾನಸ್ಯ ಅನಿಷ್ಟಾಂತರಮಾಹ ಶ್ರುತೇತಿ. ಸಾಧ್ಯ ಹಾಗೂ ಸಾಧನಗಳಲ್ಲಿ ವೈರೂಪ್ಯವನ್ನು ಮತ್ತೆ ಮತ್ತೆ ಶಂಕೆ ಮಾಡ್ತಾ ಇದ್ದ ವಾದಿಗಳಿಗೆ ಮತ್ತೊಂದು ಅನಿಷ್ಟ ಹೇಳ್ತೀನಿ. ದೃಷ್ಟತ್ಯಾಗ ಅದೃಷ್ಟ ಕಲ್ಪನಾ ಅನ್ನೋದು ಒಂದು ದೋಷ, ಅವು ಎರಡು ದೋಷ. ಇನ್ನೂ ಒಂದು ದೋಷ ಇದೆ. ಏನು? ಶ್ರುತೇತಿ ಶ್ರುತಹಾನ್ಯಶ್ರುತಗ್ರಹೋ ಹೇಳಬೇಕು. ಅಪ್ಯತ್ರ ಮಾಯಿನಾಂ ಲಿಂಗೆ ತತ್ಕೆ ದೋಷಾಸ್ತತೋಧಿಕಾಃ. ತತ್ಕೆ ದೋಷಾಸ್ತತೋಧಿಕಾಃ. ಇನ್ನೆರಡು ದೋಷ. ವಾದ ಮಾಡುವಾಗ ದೃಷ್ಟಹಾನಿ ಅದೃಷ್ಟ ಕಲ್ಪನಾ ಅನ್ನೋ ದೋಷವು ಕೂಡ ವಾದ ಮಾಡುವಾಗ ಬಂತು ಅಂದರೆ ಅಲ್ಲಿ ಅವನು ಸೋತ ಅಂತ ಅರ್ಥ. ಇನ್ನೂ ಒಂದು ಎರಡು ದೋಷ, ಶ್ರುತಹಾನಿ ಅಶ್ರುತ ಗ್ರಹ, ಇದು ಮಾಡಿದ ಅಂತಂದ್ರೂ ಕೂಡ ಸೋತ ಅಂತ ಅರ್ಥ. ಯಾವ ದೋಷ ಬರಬಾರ್ದು? ಇದು ನೋಡಿ, ಇದು ಎರಡು ಪ್ರತ್ಯೇಕ ಮತ್ತೆ ಅಡಿಷನಲ್. ಶ್ರುತಹಾನಿ ಮತ್ತು ಅಶ್ರುತ ಗ್ರಹ. ಶ್ರುತಹಾನಿ ಅಂದರೆ ಏನು ವೇದಗಳಲ್ಲಿ ಶ್ರುತ ಆಗ್ತಿರ್ತದೆ ಆ ಶ್ರುತವಾದ ವಿಷಯವನ್ನು ಬಿಟ್ಬಿಡೋದು. ವೇದದಲ್ಲಿ ಶ್ರುತವಾದ ವಿಷಯವನ್ನು ಬಿಟ್ಟರೆ ಶ್ರುತಹಾನಿ. ವೇದದಲ್ಲಿ ಯಾವುದು ಶ್ರುತ ಆಗ್ತಿರೋದಿಲ್ಲ, ಅಶ್ರುತವಾಗಿರ್ತದೆ, ಅದನ್ನು ಸ್ವೀಕಾರ ಮಾಡೋದು.
ವೇದದಲ್ಲಿ ಶ್ರುತವಾದದ್ದು ಬಿಡೋದು, ವೇದದಲ್ಲಿ ಶ್ರುತವಾಗದೇ ಇರೋ ಕಾನ್ಸೆಪ್ಟನ್ನು ಒಪ್ಪುಕೊಳ್ಳೋದು, ಇವೆರಡೂ ದೋಷಗಳು ವಾದ ಮಾಡುವಾಗ ಬರಬಾರ್ದು. ನೋಡಿ ಹೇಳ್ತಾರೆ, ಅದಕ್ಕೆ ಶ್ರುತಹಾನಿ ಅಶ್ರುತಕ್ ಗ್ರಹವು ಅದನ್ನು ಹೇಳಿದರು. ಉಕ್ತ ವಿಧಯ ಸಾಧ್ಯ ಸಾಧನ ರೂಪ್ಯಸ್ಯ ಶ್ರುತತ್ವಾತ್ ಅನ್ಯಥಾ ಚ ಅಶ್ರುತತ್ವಾತ್ ಅತ್ರ ವೈರೂಪ್ಯಾಂಗೀಕಾರೇ ಶ್ರುತಹಾನಿ ಅಶ್ರುತಗ್ರಹವಪಿ ಸ್ಯಾತಾಮ್ ಅಂತಂದ್ರು. ಹಿಂದೆ ಹೇಳಿದಂತೆ ಸಾಧ್ಯ ಸಾಧನ ವೈರೂಪ್ಯ ಅನ್ನೋದು ಶ್ರುತವಾಗಿದೆ, ವೇದದಲ್ಲಿ ಪುರಾಣದಲ್ಲಿ ಶ್ರುತವಾಗಿದೆ. ಭಗವಂತ ಸಾಧನದ ವೈಚಿತ್ರ್ಯವನ್ನು ಅನುಸರಿಸೇನೆ ಮೋಕ್ಷದಲ್ಲಿ ಫಲದ ವೈಚಿತ್ರ್ಯ ಮಾಡ್ತಾನೆ ಅಂತ ಅನ್ನೋದು ವೇದದಲ್ಲಿ ಶ್ರುತವಾಗಿದೆ. ನೀವು ಅದನ್ನು ಪರಿತ್ಯಜಿಸಿದ್ರಿ, ಹಾಗಾದರೆ ಶ್ರುತ ಹಾನಿ ಆಯಿತು. ಅಶ್ರುತ ಕಲ್ಪನಾ, ಅಶ್ರುತ ಗ್ರಹ ಆಯಿತು. ಏನು? ಅನ್ಯಥಾ ಅಶ್ರುತತ್ವಾತ್, ಭಗವಂತ ಇದಕ್ಕಿಂತ ವಿಪರೀತ ಮಾಡಲ್ಲ ಅಂತ ಅಶ್ರುತವಾಗಿದೆ, ಮಾಡ್ತಾನೆ ಅನ್ನೋದು ಅಶ್ರುತವಾಗಿದೆ. ಅದನ್ನು ನೀವೇನು ಮಾಡಿದ್ರಿ? ಕಲ್ಪನೆ ಮಾಡಿದ್ರಿ. ಹಾಗಾಗಿ ಶ್ರುತ ಹಾನಿ ಅಶ್ರುತ ಕಲ್ಪನಾ ಅಂತನ್ನೋದು ನಿಮಗೆ ಬರ್ತದೆ, ಅಶ್ರುತ ಗ್ರಹ ಅನ್ನೋ ದೋಷ ಬರ್ತದೆ. ಮಾಯಿನಾಂ ಲಿಂಗ್ಯೆ ಇತಿ ತಯೋರ್ ವಿಶೇಷಣ ಪ್ರಯುಂಜಾನಸ್ಯ ಉಕ್ತ ಏವ ಅಭಿಸಂಧಿಹಿ. ಇಲ್ಲೂ ಕೂಡ ಮಾಯಿನಾಂ ಲಿಂಗೆ ತತ್ಕೆ ದೋಷಾಸ್ತತೋಧಿಕಾ ಅಂತಂದ್ರಲ್ಲ, ಅದು ಹಿಂದೆ ಹೇಳಿದಂತೆ ಈ ದೋಷಗಳನ್ನು ನೀವು ಮಾಯಾವಾದಿಗಳ ಮೇಲೆ ಮಾಡ್ತೀರಿ, ನಿಮಗೆ ಆ ದೋಷಗಳು ಬರುವಂತಾಯ್ತಲ್ಲ ಅಂತ ಆಚಾರ್ಯರು ಇವರನ್ನು ದೂರಿದ್ರಂತೆ. ಹಾಗಾಗಿ ಮಾಯಾವಾದಿನೋ ಹಿ ಶ್ರುತಂ ಸಾರ್ವಜ್ಞಾದ್ಯುಪೇತಂ ಬ್ರಹ್ಮ ಪರಿತ್ಯಜ್ಯ ಅಶ್ರುತಂ ನಿರ್ಗುಣಂ ಉಪಯಂತಿ. ಮಾಯಾವಾದಿಗಳಲ್ಲಿ ವೇದದಲ್ಲಿ ಶ್ರವಣ ಆಗುವ ಸರ್ವಜ್ಞತ್ವಾದಿ ಗುಣಗಳು ಪರಬ್ರಹ್ಮನಲ್ಲಿರೋದನ್ನು ಅವರೆಲ್ಲರೂ ಕೂಡ ಅದನ್ನು ಪರಿತ್ಯಾಗ ಮಾಡ್ತಾರೆ. ಇನ್ನು ಅಶ್ರುತವಾದಂತಹ ನಿರ್ಗುಣತ್ವವನ್ನು ಬ್ರಹ್ಮನಲ್ಲಿ ಅವರು ಒಪ್ಪುಕೊಳ್ತಾರೆ, ನಿರ್ಗುಣತ್ವವನ್ನು. ಹಾಗಾಗಿ ಅವರಿಗೆ ಶ್ರುತಹಾನಿ ಅಶ್ರುತ ಕಲ್ಪನಾ ಅನ್ನೋ ದೋಷವನ್ನು ನೀವೇನು ಅವ್ರ ಮೇಲೆ ಹೇಳ್ತೀರಿ, ಮೋಕ್ಷದ ವಿಷಯದೊಳಗೆ ಇದು ನಿಮ್ಮ ಮೇಲೆ ಬಂದುಬಿಡ್ತಲ್ಲ ಅಂತ ಎಚ್ಚರಿಸ್ತಾ ಇದ್ದಾರೆ ಆಚಾರ್ಯ. ಅರ್ಥ ಆಗ್ತದಾ? ಆದರೂ ನಿಮಗೆ ಆದರೂ ನಿಮಗೆ ಇದ್ರ ಸ್ಪಷ್ಟ ಮಾಯಾವಾದಿಗಳಿಗೆ ದೋಷ ಕೊಡ್ತಿರ್ತೀರಿ, ನಿಮಗೂ ಅದೇ ದೋಷ ಬಂತು ಅಂದಾಗ ನಿಮಗೂ ಅನ್ನೋ ಶಬ್ದ ಯಾರಂತ ಹೇಳ್ತಾ ಇದೆ ಗೊತ್ತೇನದು? ನಮಗಲ್ಲ. ಅದೇ ಬಿಟ್ಟು ಉಳಿದವ್ರು ಯಾರು ಇಲ್ಲಿ ಪ್ರಕೃತವಾಗಿ ಪ್ರಧಾನವಾಗಿ ಯಾರನ್ನು ತಗೋಬೇಕು ಗೊತ್ತಾ? ಮೋಕ್ಷದೊಳಗೆ ಆನಂದ ತಾರತಮ್ಯವನ್ನು ಒಪ್ಪದೇ ಇರೋರನ್ನ ತಗೊಳ್ಬೇಕು. ಅವ್ರು ಯಾರು? ಪ್ರಮುಖವಾಗಿ ಪ್ರಧಾನವಾಗಿ ಯಾರು ಅಂದರೆ ಶ್ರೀ ವೈಷ್ಣವರು. ಯಾರು ಗೊತ್ತಾಯ್ತಾ? ಅಂದರೆ ರಾಮಾನುಜರು. ರಾಮಾನುಜರು ಮಾಯಾವಾದ ಬಂದ ಮೇಲೆ ಬಂದವರು ಅಲ್ವಾ? ಮೊದಲು ಬಂದವರು ಯಾರು? ಮೊದಲು ಅವ್ರು ಬಂದರು ಮಾಯಾವಾದ. ಆಮೇಲೆ ಯಾರು ಬಂದರು? ಮಧ್ವಾಚಾರ್ಯ ಬಂದರು. ಈಗ ರಾಮಾನುಜರು ಮಾಯಾವಾದ ಮೊದಲು ಬಂದವ್ರನ್ನ ಅವರು ದೋಷ ಕೊಡ್ತಾರೆ, ಮಾಯಾವಾದವನ್ನು ನಿರಾಕರಣೆ ಮಾಡ್ತಾರೆ. ಯಾರು? ರಾಮಾನುಜರು. ನಿರಾಕರಣೆ ಮಾಡುವಾಗ ಏನು ದೋಷಗಳನ್ನು ಕೊಟ್ಟಿದ್ದಾರೆ ಮಧ್ವಾಚಾರ್ಯ ಅದನ್ನೆಲ್ಲ ಅನಲಿಸಿಸ್ ಮಾಡಿದ್ರು. ರಾಮಾನುಜರು ಮಾಯಾವಾದವನ್ನು ನಿರಾಕರಿಸುವಾಗ ಏನು ದೋಷ ಕೊಟ್ಟಿದ್ದಾರೆ ಅನ್ನೋದನ್ನು ಅನಲಿಸಿಸ್ ಮಾಡಿ ಆಮೇಲೆ ಮಧ್ವಾಚಾರ್ಯರು ರಾಮಾನುಜರು ಅವ್ರಿಗೆ ಕೊಟ್ಟ ದೋಷವು ನಿಮಗೂ ಬರ್ತಾ ಇದೆ ಮೋಕ್ಷದ ಬಗ್ಗೆ ವಿಚಾರ ಮಾಡುವಾಗ ಅಂತ ಎತ್ತಿ ತೋರಿಸ್ತಾ ಇದ್ದಾರೆ. ಸರಿಯಾಗಿ ಅರ್ಥ ಆಗ್ತದಾ? ಇದು ನೋಡಿ ಇಲ್ಲಿ ಸ್ವಾರಸ್ಯ. ಹಾಗಾಗಿ ಮೋಕ್ಷದೊಳಗೆ ಒಂದು ವೇಳೆ ಸಾಧನ ತಾರತಮ್ಯದಿಂದ ಆನಂದ ತಾರತಮ್ಯ ಒಪ್ಪದೇ ಹೋದರೆ ದೃಷ್ಟತ್ಯಾಗ, ಅದೃಷ್ಟ ಕಲ್ಪನಾ, ಶ್ರುತ ಹಾನಿ, ಅಶ್ರುತ ಗ್ರಹ ಅನ್ನೋ ದೋಷಗಳು ನಿಮಗೆ ಬರ್ತದೆ. ಅದೇ ಹೇಳಿಬಿಟ್ರು. ಅರ್ಥ ಆಗ್ತದಲ್ಲ? ದೃಷ್ಟತ್ಯ ಅಂತೂ ಇಂತೂ 4 ದೋಷ ಹೇಳ್ದಂಗೆ ಆಯ್ತು. ಅಂತೂ 4 ದೋಷಗಳು ಒಟ್ಟು. 4 ದೋಷ ಯಾವುದು? ದೃಷ್ಟತ್ಯಾಗಾದಿ ಚತುಷ್ಟಯಂ ಕುರ್ವತಾಂ ಬಾಧಕಾಂತರಮಾಹ ತದಿತಿ. ಅಂತೂ ದೃಷ್ಟತ್ಯಾಗ, ಅದೃಷ್ಟ ಕಲ್ಪನ, ಶ್ರುತ ಹಾನಿ,
ಅಶ್ರುತ ಗ್ರಹ ಈ 4 ದೋಷಗಳನ್ನು ಹೇಳಿ ಮತ್ತೊಂದು ಪಾದಕವನ್ನು ಹೇಳ್ತಾರೆ. ಶ್ರುತ ತತಿತಿ ಏನಂತ, ತತ್ಕೆ ದೋಷಾಸ್ತತೋಧಿಕಾ ಹೇಳಬೇಕು. ತತ್ ಅಂದರೆ ತತ್ರ ಪ್ರಕೃತ ದೋಷೇಶು ತತಃ ದೃಷ್ಟತ್ಯಾಗಾದೇಹ ಅಧಿಕಾಃ ಬಹಿರ್ಭೂತಾಃ ದೃಷ್ಟತ್ಯಾಗಾದಿಕಂ ಕುರ್ವಾಣೇನ ಅನ್ಯದಪಿ ಪ್ರಮಿತಂ ತ್ಯಾಜ್ಯಂ ಸ್ಯಾತ್ ಅದೃಷ್ಟಕಲ್ಪನಾದಿಕಂಚ ಕುರ್ವತಾಂ ಅಪ್ರಾಮಾಣಿಕಂ ಅನ್ಯದಪಿ ಕಲ್ಪನೀಯಂ ಭವೇದ್ ಇತ್ಯರ್ಥ. ನೋಡಿ, ಈ 4 ದೋಷವನ್ನು ಮಾಡ್ತಾ ಇರೋರು ಈ 4ಕ್ಕಿಂತಲೂ ಅಧಿಕವಾದಂತಹ ಪ್ರಾಮಾಣಿಕ ಪರಿತ್ಯಾಗ, ಅಪ್ರಾಮಾಣಿಕವಾದದ್ರ ಸ್ವೀಕಾರ, ಇದು ಎಕ್ಸ್ಟ್ರಾ ದೋಷ. ಮತ್ತೆ ದೃಷ್ಟತ್ಯಾಗ, ಅದೃಷ್ಟಕಲ್ಪನ, ಶ್ರುತಹಾನಿ, ಅಶ್ರುತಗ್ರಹ, ಈ 4 ಮಾಡ್ತಾ ಇದ್ದಾರೆ ಅಂತಂದರೆ ಇದ್ರ ಮೇಲೆ ಮತ್ತೆ 2 ಮಾಡ್ತಾರಂತೆ. ಯಾವುದು ಅಂದರೆ ಪ್ರಾಮಾಣಿಕವಾದದ್ದು ಪರಿತ್ಯಾಗ, ಅಪ್ರಾಮಾಣಿಕವಾದದ್ರ ಕಲ್ಪನಾ ಅಂತ. ಯಾವುದು ಪ್ರಾಮಾಣಿಕವಾಗಿದೆಯೋ ಅದನ್ನು ಪರಿತ್ಯಜಿಸ್ಬಿಡೋದು, ಯಾವುದು ಅಪ್ರಾಮಾಣಿಕವಾಗಿದೆಯೋ ಅದನ್ನು ಕಲ್ಪನಾ. ನೋಡಿ, ಇದು ಪ್ರಾಮಾಣಿಕ ತ್ಯಾಗ, ಅಪ್ರಾಮಾಣಿಕ ಕಲ್ಪನಾ ಅನ್ನೋ ಅತಿರಿಕ್ತವಾದ ದೋಷಗಳು ಕೂಡ ಆ ವಾದಿಗಳ ಮೇಲೆ ಬರ್ತದೆ. ಹಾಗಾಗಿ ಪ್ರತಿಯೊಬ್ಬರು ಇಂಥ ಕಾನ್ಸೆಪ್ಟಿನ ಬಗ್ಗೆ ವಿಚಾರ ಮಾಡುವಾಗ ಈ ದೋಷಗಳು ಅವರಿಗೆ ಬಾರದಂತೆ ಅವರು ಅದನ್ನು ಸಿದ್ಧಾಂತ ಮಾಡಿಕೊಳ್ಳಿ ಅಂತ ಕಳಕಳಿಯಿಂದ ಹೇಳ್ತಾರೆ ಆಚಾರ್ಯ. ಸರಿಯಾಗಿ ಅರ್ಥ ಆಯ್ತಾ? ಸ್ಯಾದೇತತ್ ಯದಿ ಮುಕ್ತಾಃ ತಾರತಮ್ಯೋಪೇತಾಃ ಸ್ಯುಃ ತದಾ ಪರಸ್ಪರಂ ದ್ವೇಷವಂತಃ ಸ್ಯುಃ ಇತಿ ಪ್ರತಿಕೂಲತರ್ಕಪರಾಹತಂ ಮುಕ್ತ ತಾರತಮ್ಯಾನುಮಾನಂ ಇತ್ಯತಃ ನಿಶೇಷೇತಿ. ಇತ್ತೀಚಿನವ್ರದ್ದು ಕೆಲವ್ರದ್ದು ಒಂದು ವಿಚಾರವಾದಿಗಳ ವಾದ ಇದೆ. ಆ ವಿಚಾರವಾದಿಗಳ ವಾದವನ್ನು ಈಗ ನಿರಾಕರಣೆ ಮಾಡ್ತಾರೆ. ಏನು, ಮುಕ್ತರು ಒಂದು ವೇಳೆ ತಾರತಮ್ಯ ಉಳ್ಳವರಾಗಿಬಿಟ್ರೆ ಆವಾಗ ಪರಸ್ಪರವಾಗಿ ಅವರಲ್ಲಿ ದ್ವೇಷ ಬರಬೇಕು ಅಂತ ವಾದ. ಎಲ್ಲೆಲ್ಲಿ ತಾರತಮ್ಯ ಇರ್ತದೋ ಅಲ್ಲೆಲ್ಲ ಪರಸ್ಪರ ದ್ವೇಷ ಇರ್ತದೆ. ಇದು ಇತ್ತೀಚಿನ ವಿಚಾರವಾದಿಗಳದ್ದು ವಾದ ತಾನೆ. ನೋಡಿ, ಇದು ಆಗಲೂ ಇತ್ತು. ಆಗಲೇ ಮೊದಲೇ ಇದ್ರ ಬಗ್ಗೆ ಚರ್ಚೆ ಮಾಡಿ ಖಂಡಿಸ್ಬಿಟ್ಟಿದ್ದಾರೆ ಮಧ್ವಾಚಾರ್ಯ. ಮುಕ್ತರು ತಾರತಮ್ಯ ಉಳ್ಳವರಾಗಿಬಿಟ್ರೆ ಅವರಲ್ಲಿ ಪರಸ್ಪರವಾಗಿ ದ್ವೇಷ, ಅಸೂಯೆಗಳು ಬರ್ತಾವೆ. ನನಗಿಂತ ಹೆಚ್ಚು ಆನಂದ ಅದ ನೋಡ್ರಿ ಅವನಿಗೆ, ನನಗಿಂತ ಹೆಚ್ಚು ಸುಖ ಪಡ್ತಾನೆ ನೋಡ್ರಿ, ಹಿಂಗೆ ಅಸೂಯೆ ಬರಬೇಕಲ್ಲ ಮತ್ತೆ. ಇದನ್ನು ಹ್ಯಾಕೆ ಪರಿಹಾರ ಮಾಡ್ತೀರಿ? ಅದಕ್ಕೆ ಇದನ್ನು ಪರಿಹಾರ ಮಾಡ್ಲಿಕ್ಕೆ ಆಚಾರ್ಯರು ಮುಕ್ತ ತಾರತಮ್ಯ ಅನುಮಾನವನ್ನು ದೋಷಕ್ಕೆ ಕೊಡ್ಲಿಕ್ಕೆ ಬಂದರೆ ಪರಿಹಾರ ಮಾಡ್ಲಿಕ್ಕೆ ಮುಂದಿನ ಮಾತು ಹೇಳ್ತಾರೆ. ನಿಶೇಷಗತ ದೋಷಾಣ ಬಹುಭಿರ್ಜನ್ಮಭಿಃ ಪುನಃ ಸ್ಯಾದಾಪರೋಕ್ಷ್ಯಂ ಹಿ ಹರೇಃ ದ್ವೇಷೇರ್ಷ್ಯಾದಿಸ್ತತಃ ಕುತಃ. ಇದನ್ನು ನಾಳೆ ಮಾಡೋಣ. ಇದನ್ನ ಹರಿವಿಠಲ ಹರಿವಿಠಲ.